ಅಣ್ಣ ತಂಗಿಯರಿಬ್ಬರನ್ನ ಹಿಡಿದುಕೊಂಡು ಬರ್ತಾನೆ. ನನ್ನನ್ನ ಕೊಲ್ತಾ ಇದೆಯಾ ಅಂತ ಹೇಳಿ ಕತ್ತನ್ನ ಕತ್ತರಿಸಲು ಎತ್ತಿದ್ದಂತಹ ಕತ್ತಿ ತನಗರಿವಿಲ್ಲದಂತೆಯೇ ಕೆಳಗಡೆ ಬಂದು ಬಿಡುತ್ತೆ. ಪಶು ಬಲಿ ನರಬಲಿಗಳನ್ನ ಕೊಡ್ತಕ್ಕಂತಹ ಒಂದು ಪರಂಪರೆ ಪದ್ಧತಿಯನ್ನ ಮಾಡ್ಕೊಂಡಿರ್ತಾರೆ. ಅತಿಲೋಕ ಸುಂದರಿಯಾದ ನೀನು ಆ ಬಗೆಯ ಕಾಮದೇವನನ್ನು ಹೇಗೆ ಶೋಧನೆ ಮಾಡಿದೆ? ಕೈ ಮೀರಿದ ಕಾಮೋದ್ರೇಕದ ಭರದಿಂದ ತಪ್ಪಿಸಿಕೊಳ್ಳಲಾರದವಳಾಗಿ ಹಗಲು ഇരുಳು ತನ್ನ ಬಿಡುವತ್ತನ್ನೆಲ್ಲ ಅವನಲ್ಲಿಯೇ ಕಳೆಯಲಿಕ್ಕೆ ಆರಂಭ ಮಾಡ್ತಾಳೆ. ಸಹೃದಯ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಉಮಾರ್ಯವಣ್ಣ, ದೂರದ ಸಿಂಗಪುರ್ನಿಂದ. ಕಳೆದ ಸಂಚಿಕೆಯಲ್ಲಿ ಕವಿಚಕ್ರವರ್ತಿ ಜನ್ನನ ಬಗ್ಗೆ, ಅವನ ಜೀವನ, ಸಾಹಿತ್ಯ ಮತ್ತು ಸಾಧನೆ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಒಂದು ಸಂಚಿಕೆಯಲ್ಲಿ ಕವಿ ಜನ್ನ ಬರೆದಿರ್ತಕ್ಕಂಥ ಯಶೋಧರ ಚರಿತ್ರೆಯ ಕಾವ್ಯ ಭಾಗವನ್ನೇ ಈ ಸಂಚಿಕೆಯಲ್ಲಿ ನಾನು ನಿಮಗೆ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತರ್ತಕ್ಕಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಕನ್ನಡದ ಅತ್ಯುತ್ತಮ ಕಾವ್ಯಗಳಲ್ಲಿ ಜನ್ನನ ಯಶೋಧರ ಚರಿತೆ ಒಂದೆಂದು ಪರಿಗಣಿಸಲ್ಪಟ್ಟಿದೆ. ಇದರಲ್ಲಿ ಬೆಂತರನ ಪ್ರಸಂಗ, ಭವಾವಳಿಗಳು, ಮಾರೀದೇವತೆಯ ಮನಪರಿವರ್ತನೆ ಹಾಗೂ ಅಮೃತಮತಿಯ ಪ್ರಣಯ ಪ್ರಸಂಗಗಳಿದ್ದರೂ ಕಾವ್ಯದ ಯಶಸ್ಸಿನ ಮೂಲ ಯಶೋಧರ ಮತ್ತು ಅಮೃತಮತಿಯ ಪ್ರಣಯ ಕಥೆಯಲ್ಲಿದೆ ಎನ್ನುವ ಭಾವನೆಯು ಇಂದಿಗೂ ಕೂಡ ಸಾರ್ವತ್ರಿಕವಾಗಿದೆ. ಇದಕ್ಕೆ ಪೂರಕವಾಗಿ ತೀನಂ ಶ್ರೀಕಂಠಯ್ಯನವರು ಈ ಪ್ರಣಯ ಕಥೆಯೇ ಯಶೋಧರ ಚರಿತೆಯ ತಿರುಳು ಎನ್ನುವ ಅಭಿಪ್ರಾಯವನ್ನ ಹೊಂದಿದ್ದಾರೆ. ಜನ್ನನೂ ಸಹ ಮಿಕ್ಕ ಕವಿಗಳಂತೆ ತನ್ನ ಕಾವ್ಯಗಳಲ್ಲಿ ಶೃಂಗಾರವನ್ನು ತನ್ನ ಲಜ್ಜೆ ಮೀರಿ ಬಳಸಿದ್ದಾನೆ. ಈತನಿಗೆ ರತಿ ರಹಸ್ಯವನ್ನು ಬಣ್ಣಿಸುವುದಕ್ಕಿಂತಲೂ ಪ್ರಣಯ ಸಮಸ್ಯೆಯನ್ನು ಬಿಡಿಸುವುದರ ಕಡೆಗೆ ಹೆಚ್ಚು ಆಸಕ್ತಿ. ಇದೇ ಜನ್ನನ ಕಾವ್ಯದ ಸತ್ವ ಮತ್ತು ವೈಶಿಷ್ಟ್ಯ ಅಂತ ಹೇಳ್ಬೋದು. ಯಶೋಧರ ಚರಿತೆಯ ಕಥೆ ಹೀಗೆ ಆರಂಭಗೊಳ್ಳುತ್ತದೆ. ಮಾರಿದತ್ತ ರಾಜನು ಸಕಲ ಸುಖಕ್ಕೆ ಜನ್ಮಭೂಮಿ ಎನಿಸಿದ ರಾಜಪುರವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಯೋಧ್ಯ ದೇಶವನ್ನ ಆಳುತ್ತಿರುತ್ತಾನೆ. ಆ ಊರಿನ ಪಾಪಕಳಾ ಪಂಡಿತೆ ಚಂಡಮಾರಿ ದೇವತೆಗೆ ಪ್ರತಿ ಚೈತ್ರ ಆಶ್ಲೀಜಗಳಲ್ಲಿ ಜಾತ್ರೆ ನಡೆದು ಪಶು ಬಲಿ ನರಬಲಿಗಳನ್ನ ಕೊಡ್ತಕ್ಕಂತಹ ಒಂದು ಪರಂಪರೆ ಪದ್ಧತಿಯನ್ನ ಮಾಡ್ಕೊಂಡಿರ್ತಾರೆ. ಒಮ್ಮೆ ಚೈತ್ರ ಜಾತ್ರೆಯೊಂದರಲ್ಲಿ ದೊರೆಯ ಅಪ್ಪಣೆಯಂತೆ ಮನುಷ್ಯ ಯುಗಳಕ್ಕಾಗಿ ಅರಸುತ್ತಾ ಚಂಡಕರ್ಮ ತಳವಾರನು ಕಿರುವರಯದ ಶುಭ ಲಕ್ಷಣರಾದ ಅಣ್ಣ ತಂಗಿಯರಿಬ್ಬರನ್ನ ಹಿಡಿದುಕೊಂಡು ಬರ್ತಾನೆ. ಯಾತಕ್ಕೆ? ಬಲಿ ಕೊಡ್ಲಿಕ್ಕೆ. ಅವರು ಪಾಪ ಆ ಮಕ್ಕಳು ತಮ್ಮ ಗುರು ಸುದತ್ತಾಚಾರ್ಯರ ಅಪ್ಪಣೆಯಂತೆ ಭಿಕ್ಷೆಗಾಗಿ ಹೊರಟವರು. ಅನ್ವರ್ತನಾಮರಾದ ಅಭಯ ರುಚಿ, ಅಭಯಮತಿ ಎಂಬ ಆ ಮಕ್ಕಳಿಬ್ಬರು ಸಾವಿಗಂಜದೆ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ತಾ ಹಸಿದ ಕೃತಾಂತನ ಬಾಣಸುವಿನಂತಿದ್ದ ಮಾರಿಯ ಮನೆಯನ್ನು ಅತ್ಯಂತ ನಿಶ್ಚಿಂತೆಯಿಂದ ನಿರ್ಭೀತಿಯಿಂದ ಪ್ರವೇಶ ಮಾಡ್ತಾರೆ. ಭೈರವ ರೂಪನಾದ ಮಾರಿದತ್ತನು ಆ ಲಲಿತಾಕಾರರಾದ ಧೀರ ಕುಮಾರರ ರೂಪಿಂಗೆ ಆಶ್ಚರ್ಯಗೊಂಡು ನಿಲ್ತಾನೆ. ಆ ಮಕ್ಕಳ ತಲೆ ಕಡಿಯುವ ಮೊದಲು ಆ ನಾಡಿನ ದೊರೆಯನ್ನು ಹರಸಬೇಕೆಂದು ಅಲ್ಲಿರ್ತಕ್ಕಂತಹ ಜನರೆಲ್ಲರೂ ಕೂಡ ಆ ಮಕ್ಕಳಿಗೆ ಹೇಳಲು ಮುಂದಾದಾಗ ಮಂದಸ್ಮಿತನಾದ ಅಭಯ ರುಚಿ ಯಾವುದೇ ಭಯಭೀತಿ ಇಲ್ಲದೇನೆ ನಿರ್ಮಲ ಧರ್ಮದಿಂದ ಪಾಲಿಸುದರೆಯಂ ಅಂತ ಹೇಳಿ ಆಶೀರ್ವಾದ ಮಾಡುತ್ತೆ. ಸ್ವಲ್ಪವೂ ಅಳುಕಿಲ್ಲದೆ ಭಯವಿಲ್ಲದೆ ಹಾರೈಸಿದ ಆ ಮಕ್ಕಳ ಪುಣ್ಯವಚನವನ್ನ ಕೇಳಿದೊಡನೆ ಮಾರಿದತ್ತ ಕತ್ತನ್ನ ಕತ್ತರಿಸಲು ಎತ್ತಿದ್ದಂತಹ ಕತ್ತಿ ತನಗರಿವಿಲ್ಲದಂತೆಯೇ ಕೆಳಗಡೆ ಬಂದು ಬಿಡುತ್ತೆ. ಮೃತ್ಯುವಿನ ಕೂಪದಲ್ಲಿ ಭಯಂಕರವಾದ ಮಾರಿಯ ಮುಂದೆ ಯಾವ ಭಯವೂ ಇಲ್ಲದೆ ನಿರ್ಭಯವಾಗಿ ನಿರ್ಭೀತಿಯಾಗಿ ನಿಂತಿದ್ದಂತಹ ಆ ಧೀರರ ವೃತ್ತಾಂತವನ್ನ ಕೇಳ್ತಾನೆ. ಕಂದಗಳಿರ, ನೀವೆಲ್ಲಿಂದ ಬಂದ್ರಪ್ಪ? ಹೇಗೆ ಬಂತು ನಿಮ್ಗೆ ಇಷ್ಟೊಂದು ಧೈರ್ಯ ಅಂತ ಹೇಳಿ ಅವರ ಒಂದು ವೃತ್ತಾಂತವನ್ನು ಕೇಳುವ ಪ್ರಯತ್ನವನ್ನ ಮಾಡ್ತಾನೆ. ತಮ್ಮ ನಿರ್ಮಲ ಚರಿತ್ರೆ ಧರ್ಮಪರರಿಗಲ್ಲದೆ ನಿನ್ನಂತ ಅಧರ್ಮಿಗಳಿಗೆ ಕಟುಕರಿಗೆ ರುಚಿಸದು. ಆ ಮಾತನ್ನ ಬಿಟ್ಟು ಬಿಡು, ತನ್ನ ಮುಂದಿನ ಕೆಲಸವನ್ನ ತಾನು ಮಾಡಬೇಕು ಅಂತ ಹೇಳಿ ಅಭಯ ರುಚಿ ಹೇಳಿದಾಗ ದೊರೆ ಮತ್ತೊಮ್ಮೆ ಕೈ ಮುಗಿದು ಆ ಮಕ್ಕಳ ಹತ್ರ ಬೇಡಿಕೊಳ್ತಾನೆ. ದಯೆಯಲ್ಲಿ ನೆಲೆಗೊಳಿಸಿದ ಆ ದೊರೆಯ ಮನಸ್ಸನ್ನ ಕಂಡು ಅಭಯ ರುಚಿ ವಿಧಿ ಇಲ್ಲದೇನೆ ತಮ್ಮ ವೃತ್ತಾಂತವನ್ನ, ತಮ್ಮ ಕಥೆಯನ್ನ ಅವನ ಮುಂದೆ ಹೇಳಿಕೊಳ್ತಾರೆ. ಯಶೌಘ ಮಹಾರಾಜ ಅವಂತಿ ದೇಶದ ಉಜ್ಜಯಿನೀಪುರದ ಅರಸು. ಅವನ ಮಡದಿ ಚಂದ್ರಮತಿ, ಅವರ ಮಗ ಯಶೋಧರ, ಅವನ ಮನಪ್ರಿಯೆ ಅಮೃತಮತಿ. ಯಶೌಘ ಮಹಾರಾಜ ಒಮ್ಮೆ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳುವಾಗ ತನ್ನ ತಲೆ ಕೂದಲು ನೆರೆ ಬಂದಿರುವುದನ್ನು ಗಮನಿಸಿಕೊಂಡು ಜೀವನದಲ್ಲಿ ಜಿಗುಪ್ಸೆಯನ್ನು ಹೊಂದಿ
ತನ್ನ ರಾಜ್ಯ ಸಿಂಹಾಸನ ಎಲ್ಲವನ್ನ ತೊರೆದು ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿಬಿಟ್ಟು ತಪಸ್ಸಿಗೆ ಹೊರಟು ಬಿಡ್ತಾನೆ. ಯಶೋಧರ ರಾಜ್ಯಭಾರವನ್ನು ವಹಿಸಿಕೊಂಡು ತನ್ನ ಧರ್ಮಪತ್ನಿ ಅಮೃತಮತಿಯರು ಕಾಚಾರ ದಂಪತಿಗಳಂತೆ ಕಂಗೊಳಿಸಿ ವಿಹರಿಸುತ್ತಿರುತ್ತಾರೆ. ಒಮ್ಮೆ ಆ ಹೃದಯ ಪ್ರಿಯರು ಸಜ್ಜೆ ಮನೆಯ ಮಂಚದ ಮೇಲೆ ಮಲಗಿರುವಾಗ ಮಧ್ಯರಾತ್ರಿಯ ನಿಶ್ಶಬ್ದತೆಯಲ್ಲಿ ಅಮೃತಮತಿಗೆ ಇನಿದನಿಯೊಂದು ಕೇಳಿ ಬರುತ್ತದೆ. ಅನತಿ ದೂರದಲ್ಲಿದ್ದಂತಹ ಗಜಶಾಲೆಯ ಮಾವಟಿಗನು ತನ್ನ ವಿನೋದಕ್ಕೆ ಹಾಡಿಕೊಳ್ತಿದ್ದಂತಹ ಆ ಹಾಡಿನಿಂದ ಅಮೃತಮತಿಗೆ ನಿದ್ದೆ ತಿಳಿಯುತ್ತದೆ. ನಿದ್ದೆ ತಿಳಿದು ಆಲಿಸಿ ಆ ರಾಗದ ಸವಿಗೆ ಅರಸಿ ಮನಸೋತು ಆ ಗೀತೆ ಮುಟ್ಟಿದ ಮನಸ್ಸಿನ ಜೊತೆಗೆ ತನ್ನನ್ನೂ ಸಮರ್ಪಿಸಿಕೊಳ್ಳಲು ಆ ಕ್ಷಣಾರ್ಧದಲ್ಲಿ ತೀರ್ಮಾನ ತಗೊಂಡ್ಬಿಡ್ತಾಳೆ. ರಾಣಿಯ ರಾಗ ಕೆರಳಿ ಅವನನ್ನು ನೋಡ್ತಕ್ಕಂತಹ, ಅವನನ್ನು ಕೂಡತಕ್ಕಂತಹ ಚಿಂತೆ ಕಡಲುವರಿಯುತ್ತದೆ. ಬೆಳಗಾಗೋದೇ ತಡ ತನ್ನ ಮನದ ಬೇಗುದಿಯನ್ನು ಆ ಕೆಳದಿಗೆ ಮನಬಿಚ್ಚಿ ಹೇಳಿ ಅವಳನ್ನು ಆ ಗೀತದ ಕಣಿಯನಲ್ಲಿಗೆ ಕಳಿಸ್ಕೊಡ್ತಾಳೆ. ತನ್ನ ಗೆಳತಿ ಯಾವಾಗ ಮರಳಿಯಾಳು ಅಂತ ಹೇಳಿ ಅವಳು ಬರ್ತಕ್ಕಂತಹ ದಾರಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾಳೆ. ಹೀಗೆ ಉತ್ಕಂಠಿತೆಯಾಗಿದ್ದಂತಹ ಒಡತಿಯನ್ನ ಸಮೀಪಿಸಿ ಗೆಳತಿ ಹೇಳ್ತಾಳೆ, ಕಾಮನ ಕೈಯ ಖಡ್ಗದಂತೆ ಬಹಳ ಚೆಲುವನ್ನ ಪಡೆದು ಶೋಭಿಸುವ ತನುಗಾರ್ತಿಯೇ, ಅತಿಲೋಕ ಸುಂದರಿಯಾದ ನೀನು ಆ ಬಗೆಯ ಕಾಮದೇವನನ್ನು ಹೇಗೆ ಶೋಧನೆ ಮಾಡಿದೆ, ಹೇಗೆ ಹೊಲಿದೆ? ನನಗೆ ಇದ್ಯಾವುದೂ ತಿಳಿತಾ ಇಲ್ಲ. ಅವನು ಯಾವ ರೀತಿ ಇದ್ದಾನೆ ಅಂತ ಹೋಲಿಸೋಣ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಅವನಂತೆ ಬೇರೆ ಯಾರೂ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂತಹ ಒಂದು ಮಾತನ್ನ ಕೇಳಿಸ್ಕೊಂಡಾಗ ಆ ಗೆಳತಿಯ ಕೊಂಕು ಮಾತಿನ ಅರ್ಥ ಅಮೃತಮತಿಗೆ ಅರ್ಥವಾಗಲಿಲ್ಲ. ಅವಳ ಕುತೂಹಲ ಮತ್ತಷ್ಟು ಕೆರಳುತ್ತೆ. ಹೇಳು ಹೇಳು ಗೆಳತಿ, ಹೇಳು, ನನ್ನ ಕಾದಲ ಅಷ್ಟು ಸುಂದರನೇ, ಎಲೆದೂತಿ ತಡ ಮಾಡಬೇಡ, ಬೇಗ ಬೇಗ ಹೇಳು, ಹೇಳದೆ ನೀನನ್ನು ಸತಾಯಿಸಿ ನನ್ನನ್ನು ಕೊಲ್ತಾ ಇದೆಯಾ ಅಂತ ಹೇಳಿ ತನ್ನ ಗೆಳತಿಯ ಮುಂದೆ ಪರಿಪರಿಯಾಗಿ ಬೇಡ್ತಾ ಇದ್ದಾಳೆ. ಆಗ ವಿಧಿ ಇಲ್ಲದೇನೆ ಆ ದೂತಿ ಅವನ ವರ್ಣನೆಯನ್ನ ಮಾಡ್ತಾಳೆ. ಅವನ ತಲೆ ಕೂದಲು ಅಲ್ಲಲ್ಲಿ ಕಿತ್ತು ಹೋಗಿದೆ, ಹಣೆ ಕುಳಿ ಬಿದ್ದಿದೆ, ಕಣ್ಣು ಆಳಕ್ಕಿಳಿದು ಕೊಳೆತಂತಿದೆ, ಬಾಯಿನಲ್ಲಿ ಜೊಲ್ಲು ಸುರಿತಾ ಇದೆ, ಚಪ್ಪಟೆಯಾದ ಮೂಗು, ಮುರುಟಿದ ಕಿವಿ, ಬಿರಿದ ಹಲ್ಲು, ಕೊರಳು ಕುಗ್ಗಿ ಎದೆಯೊಳಗೆ ನುಗ್ಗಿ ಬೆನ್ನು ಹೊರಚಾಚಿದೆ, ಹೊಟ್ಟೆ ಬಾತ್ಕೊಂಡಿದೆ, ಅವನ ದೇಹದಿಂದ ಕೆಟ್ಟ ವಾಸನೆ ಹೊರಹೊಮ್ತಾ ಇದೆ, ಗೂನು ಬೆನ್ನು ಹೊತ್ತ ಅವನ ದೇಹದ ಬಣ್ಣ ಒಣಗಿದ ತಾಳೆಯ ಮರದಂತೆ ಒರಟಾಗಿ ಅಂಕು ಡೊಂಕಾಗಿ ಅಷ್ಟವಕ್ರವಾಗಿದೆ. ದೂತಿ ಹೇಳಿದ ಇಷ್ಟು ವಿಸ್ತೃತ ವಿವರಣೆಯನ್ನ ಕೇಳ್ತಾ ಇದ್ದಂತೆ ಅಮೃತಮತಿಯ ಗಂಟಲು ಬಿಗಿಯಲಾರಂಭಿಸ್ತದೆ. ಕಣ್ಣಿನಲ್ಲಿ ನೀರನ್ನ ತುಂಬಿಕೊಂಡು ಎದೆ ನಡುಗಲಾರಂಭಿಸ್ತದೆ. ಕಾಡಿನ ಜಿಂಕೆಗೆ ಬೇಡನ ಬಾಣ ನಾಟಿದಂತೆ ಅವಳು ಸ್ತಂಭೀಭೂತಳಾಗ್ತಾಳೆ. ಬಳಿಕ ಮೆಲ್ಲನೆ ಮಾತಿಗೆ ಆರಂಭಿಸಿ, ಕಸ್ತೂರಿಯ ಬಣ್ಣ ಕಪ್ಪು, ಆದರೆ ಅದನ್ನು ಬಣ್ಣದಿಂದ ಕಡೆಗಣಿಸುವವರು ಯಾರಾದರೂ ಇದ್ದಾರೆಯೇ? ಗಂಟು ಗಂಟಾಗಿದೆ ಎಂದು ಗಂಧದ ಕುರುಡನ್ನು ತಿರಸ್ಕರಣ ಮಾಡ್ತಾರೆಯೇ? ಕಾಮನ ಬಿಲ್ಲು ಕೊಂಕಾಗಿದ್ರೂ ನೋಡಲು ಅಂದವಾಗಿರೋದಿಲ್ವೇ ಅಂತ ಸಮರ್ಥನೆ ಮಾಡ್ಕೊಳ್ತಾ, ಒಮ್ಮೆ ಮನಸ್ಸು ಮೆಚ್ಚಿತು ಅಂತ ಹೇಳಿದ್ರೆ ರೂಪದ ಪ್ರಶ್ನೆ ಹೇಳೋದಿಲ್ಲ, ಆ ಕ್ಷಣದಿಂದಲೇ ಅವನೇ ನನಗೆ ಪ್ರಾಣ, ಅವನೇ ನನ್ನ ಪಾಲಿನ ಇಂದ್ರ ಚಂದ್ರ ಎಂದು ಸಮರ್ಥನೆ ಮಾಡಿಕೊಳ್ತಾ ಕೈ ಮೀರಿದ ಕಾಮೋದ್ರೇಕದ ಭರದಿಂದ ತಪ್ಪಿಸಿಕೊಳ್ಳಲಾರದವಳಾಗಿ ಪೊಲ್ಲಮೆಯ ಲೇಸು ನಲ್ಲರ ಮೈಯೊಳೆಂದು ಮರುಗಳಿಗೆ ಸಮಾಧಾನವನ್ನು ತಂದುಕೊಳ್ತಾ ದೂತಿಗೆ ಲಂಚವನ್ನ ಕೊಟ್ಟು ಅಷ್ಟಾವಕ್ರನು ತನ್ನೊಡನೆ ಬೆರೆಯುವಂತೆ ಅವಳಲ್ಲಿ ಪರಿಪರಿಯಾಗಿ ಬೇಡಿಕೊಳ್ತಾಳೆ. ಹಗಲು ഇരുಳು ತನ್ನ ಬಿಡುವತ್ತನ್ನೆಲ್ಲ ಅವನಲ್ಲಿಯೇ ಕಳೆಯಲಿಕ್ಕೆ ಆರಂಭ ಮಾಡ್ತಾಳೆ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಎಲ್ಲ ಕನ್ನಡ ಮಿತ್ರರಿಗೆ, ಕನ್ನಡ ಪ್ರಿಯರಿಗೆ ಇದನ್ನು ನೀವು ಫಾರ್ವರ್ಡ್ ಮಾಡಿ, ಈ ಒಂದು ವಿಷಯಗಳನ್ನು ಹಂಚಿ ಅಂತ ಹೇಳ್ತಾ, ವಿಶೇಷವಾಗಿ ಕನ್ನಡ ಐಚ್ಛಿಕ ವಿದ್ಯಾರ್ಥಿಗಳು ಇದನ್ನು ಕೇಳಿಸ್ಕೊಂಡ್ರೆ ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ಅನುಕೂಲವಾಗ್ತದೆ ಅಂತ ಹೇಳ್ತಾ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.